ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾವಣಗೆರೆ ಕಣದಲ್ಲಿ ಜಮೀರ್ ಅಹಮದ್ ಖಾನ್ ಎಂಥ ಆಘಾತವನ್ನು ಕೊಡ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಪರ ಬಲ ತುಂಬುತ್ತಿದ್ದಾರಾ ಕೈ ಮಿನಿಸ್ಟರ್? ಈಗ ಅಂಥದ್ದೇ ಜ್ವಾಲಾಮುಖಿ ಸ್ಫೋಟವಾಗಿದೆ ಕ್ಲೈಮ್ಯಾಕ್ಸಲ್ಲಿ. ಏನು ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ದಾವಣಗೆರೆ ದಂಗಲ್ ನೋಡ್ತಾ ಇದ್ದೀವಿ. ಜಮೀರ್ ಬರೋದು ಬೇಡ ಅಂತ ಹೇಳಿದ್ದು ಎಸ್ ಮಲ್ಲಿಕಾರ್ಜುನ್ ಅವ್ರು ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳಿ ಜಮೀರ್ ಅವ್ರು ಸಿಡಿದಿದ್ದು, ನಮಗೇನು ಆತ್ಮಾಭಿಮಾನ ಸ್ವಾಭಿಮಾನ ಇಲ್ವಾ ಅಂತ ಅವ್ರು ಬಾಗಲಕೋಟೆಗೆ ಮಾತ್ರ ಹೋಗ್ತೀನಿ 4-5 ಅಂತ ಹೇಳ್ಕೊಂಡಿದ್ದಾರಲ್ಲ, ಅದೆಲ್ಲ 2-3 ದಿನಗಳಿಂದ ಬೆಳವಣಿಗೆ ಆಗ್ತಿದೆ. ಜಮೀರ್ ಅವರು ಸಿಡ್ದಿರೋದು ಗೊತ್ತಾಗಿದೆ. ಇದ್ರ ಬೆನ್ನಲ್ಲೇ ನೋಡಿ ಹಲವಾರು ಸೀಕ್ರೆಟ್ಸ್ ಓಪನ್ ಆಗ್ತಿರೋದು. ಸಲೀಂ ಅಹಮದ್ ಅವರು ಹೇಳ್ತಿದ್ದಾರೆ ಏನಂತ, ಎಲೆಕ್ಷನ್ ಒಂದು ಮುಗಿಲಿ, ಕೆಲವು ಹೆಸರುಗಳನ್ನು ಹೊರಗಿಡ್ತೀನಿ ಅಂತ. ಮುಸಲ್ಮಾನ್ ನಾಯಕರ ಮೀಟಿಂಗಲ್ಲೆಲ್ಲ ತೀರ್ಮಾನ ಆಗಿತ್ತು. ಅದಾದಮೇಲೂ ಜಮೀರ್ ಅವರು ಸಾದಿಕ್ ಪೈಲ್ವಾನ್ ಹಿಂದೆ ನಿಂತು ಜಮೀರ್ ಅವರು ಅಂತ ಅವ್ರ ಹೆಸರು ಹೇಳಲ್ಲ, ಯಾರಿದ್ದಾರೆ ಅನ್ನೋದು ಗೊತ್ತು ಅಂತಾರೆ ಮೀಡಿಯಾಗಳಿಗೆ ಮಾತಾಡ್ತಾ. ನಾಮಿನೇಷನ್ ಹಾಕ್ಸಿದ್ದಾರೆ, ಇವರೇ ಬೇಕು ಅಂತ ಹಾಕ್ಸಿದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸೋದಕ್ಕೇನೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೆಸರು ಒಂದು ಹೇಳಿದೆ. ಈಗ ಸಲೀಂ ಅವರು ಬೇರೆಯವರೆಲ್ಲ ವಾಗ್ದಾಳಿ ನಡೆಸ್ತಿದ್ದಾರೆ. ಸೊ ಜಮೀರ್ ಅವರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರಾ ಅನ್ನೋ ತನಕ ಆರೋಪಗಳು ಈಗ ತೀವ್ರ ಸ್ವರೂಪಕ್ಕೆ ಹೋಗ್ತಿದೆ. ಹೆಸರು ಹೇಳ್ತೀನಿ ಅಂತ ಸವಾಲು ಹಾಕಿದ್ದಾರೆ, ಎಲೆಕ್ಷನ್ ಒಂದು ಮುಗಿಲಿ ಅಂತ. ಇದೆಲ್ಲ ಜಮೀರ್ ಅವ್ರನ್ನ ಕೆಂಡವಾಗುವಂತೆ ಮಾಡಿದೆ. ನೋಡಿ ಜಮೀರ್ ಅವರ ಪರಮಾಪ್ತರು ಹೆಂಗೆ ಮಾತಾಡ್ತಿದ್ದಾರೆ ಅಂತ. ಜಮೀರ್ ಅವರ ಆಪ್ತರು, ಜಮೀರ್ ಅವರಂದರೆ ಇಡೀ ದೇಶದಲ್ಲಿ ಸ್ಟಾರ್ ಕ್ಯಾಂಪೇನರ್ ಅವರು. ಅದು ಸತ್ಯನೂ ಹೌದು. ಕಾಂಗ್ರೆಸ್ಸು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಇರಲಿ ಜಮೀರ್ ಅಹಮದ್ ಖಾನ್ ಅವರನ್ನು ವಿಶೇಷ ವಿಮಾನದ ಮೂಲಕ ಕರೆಸ್ಕೊಳ್ಳುತ್ತೆ. ಈ ಕೇರಳದಲ್ಲಿ ಅಲ್ಲಿ ಇಲ್ಲಿ ಕರೆಸ್ಕೊಳ್ತಾರೆ. ಹಿಂದೇನು ಉತ್ತರದಲ್ಲಿರಲಿ ದಕ್ಷಿಣದಲ್ಲಿರಲಿ ಎಲ್ಲಾದರೂ ಜಮೀರ್ ಅವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಅದರಲ್ಲಿ ಡೌಟೇ ಇಲ್ಲ. ಅಂಥ ಜಮೀರ್ ಅವ್ರಿಗೆ ತನ್ನದೇ ರಾಜ್ಯದಲ್ಲಿ 75,000ಕ್ಕೂ ಅಧಿಕ ಮುಸಲ್ಮಾನರಿರೋ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ. ಪ್ರತಿಷ್ಠೆಯಾಗಿ ತಗೊಂಡು ಈಗ ಪಕ್ಷೇತರ ಅಭ್ಯರ್ಥಿಗೆ ಬಲ ತುಂಬೋದಕ್ಕೆ ನಿಂತು ಬಿಟ್ರ ಆ ಹಿಂಟ್ ಸಿಕ್ತಿರೋದು. ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. की है नाइंसाफी की है, उनके हक को मारा है, बिल्कुल हक बजानिब है, वो आजाद है. वोटर्स को अपना हक है कि वो अपना उम्मीदवार तय करें. अगर वो सब दो बातें हैं इसमें, नंबर 1 वहां के वोटर्स मुत्तहिद हो करके एक के हक में वोट करने का तय करें, नंबर 1. नंबर 2 किसको करना है वो 2-3 दिन और जायजा लेकर के तय करें. हालात बदल रहे हैं, तो हालात बदलने के बाद जिसके हक में फिजा हमवार हो उनके हक में करें और मुत्तहिद हो. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ನಾವು ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತಿರುವು ತೆಗೆದುಕೊಳ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀರಿ. ಯಾರ್ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. DK ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. 7ನೇ ತಾರೀಕಿನ ಕ್ಷೇತ್ರದಲ್ಲೇ ಬಸವಪೇಟೆ ನನ್ನ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರವನ್ನು ಓಡಾಡ್ತೀನಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು.
ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ ನೋಡಿ, ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್? ನೋಡಿ, ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ ಖಂಡಿತ ಇಲ್ಲ. ಕೇರಳದಲ್ಲಿ ಇದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ, ನಿಲ್ಲಿಸ್ಕೊಂಡೇ ಗೆಲ್ಲಿಸ್ತೀವಿ. ಆ ಕಡೆ CM ಇಬ್ರಾಹಿಂ ಅವರು ಬೇರೆ ಬಂದು ಕೂತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ, ಎಲ್ಲರೂ ಸೇರಿಕೊಂಡು ಸಮುದಾಯದ ಎಲ್ಲ ಪ್ರಮುಖರು ಮುಂದಾಗಿದ್ದಾರೆ. ಈಗ ಸಾದಿಕ್ ಪೈಲ್ವಾನ್ ಮಾಡಿದ್ದಕ್ಕೆ ತಕ್ಕ ಪಾಠ ಕಲಿಸ್ತೀವಿ, ಶಾಮನೂರು ಫ್ಯಾಮಿಲಿಗೂ ಕಾಂಗ್ರೆಸ್ಗೂ ತಕ್ಕ ಶಾಸ್ತಿ ಮಾಡ್ತೀವಿ, ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದಕ್ಕೆ ಅಂತ ಸವಾಲನ್ನು ಹಾಕಿದ್ದಾರೆ. ಸೊ ಇದೆಲ್ಲದರ ಹಿಂದೆ ಜಮೀರೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೈ ಕಡೆಯಿಂದ ರಿಯಾಕ್ಷನ್ ಬರ್ತಿರೋದೇ ಕುತೂಹಲ. ಜಮೀರ್ ಅವರೇನಾದರೂ ದಾವಣಗೆರೆಯಲ್ಲಿ ಹಠಕ್ಕೆ ಬಿದ್ದರೆ ಕಾಂಗ್ರೆಸ್ ಸೋಲಿಸೋದು ಸುಲಭನಾ? ಬಾಗಲಕೋಟೆಗೆ ಹೋಗ್ತಿದ್ದಾರೆ. ಈಗ ದಾವಣಗೆರೆಯಲ್ಲಿ ಅವಮಾನ ಬೇರೆ ಆಗಿದೆ. ಹಾಗಾಗಿ ಒಂಥರ ಗಾಯಗೊಂಡ ಹುಲಿ ಅಂತ ಆದ್ರೆ ಈಗ ಜಮೀರ್ ಅಹಮದ್ ಖಾನ್ ಅನ್ನೋದೇ ತೀವ್ರ ಕುತೂಹಲ. ಎಲ್ಲರೂ ಅವ್ರ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಟ್ ಅವರು ಕೇರಳದಲ್ಲಿ ಬ್ಯುಸಿ ಆಗಿದ್ದಾರೆ. ಕೇರಳದಲ್ಲಿ ಅವ್ರಿಗೆ ದೊಡ್ಡ ರೋಲ್ ಕೊಟ್ಟಿದ್ದೀವಿ, ಇಲ್ಲೇನು ವಿಶೇಷ ಬಿಡಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಲ್ಲೇ ಠಿಕಾಣಿ ಹೂಡಲಿದ್ದಾರೆ, ಜಾಸ್ತಿ ಪ್ರಚಾರ ಮಾಡ್ತಾರೆ. ಪಕ್ಷ ಗೆಲ್ಲಿಸ್ಕೊಳ್ಳೋದಕ್ಕೆ ಶತಾಯಗತಾಯ ಆಡಳಿತ ಪಕ್ಷ ಗೆಲ್ಲಬೇಕು ಅಂತ ಎಲ್ಲಿಲ್ಲದ ಪ್ರಯತ್ನ ಸಾಗಿರೋ ಹೊತ್ತಲ್ಲಿ ನುಂಗಲಾರದ ತುತ್ತಾಗ್ತಾರ ಜಮೀರ್ ಅಹಮದ್ ಖಾನ್ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ದಾವಣಗೆರೆ ಅಖಾಡದಲ್ಲಿ ಈ ಸಲ ಲೆಕ್ಕಾಚಾರವೇ ಚೇಂಜ್. BJP ಹೋದಲ್ಲಿ ಬಂದಲ್ಲಿ ಮುಸಲ್ಮಾನರ ಓಟನ್ನು ಕೇಳ್ತಾ ಇದೆ. ಯಡಿಯೂರಪ್ಪನವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಸೊ ಸಿದ್ದರಾಮಯ್ಯನವ್ರಿಗೀಗ ಅಲ್ಪಸಂಖ್ಯಾತರೇ ತಿರುಗಿ ಬೀಳೋ ಮೂಲಕ ಇದು ಭಾರಿ ದೊಡ್ಡ ಬೆಳವಣಿಗೆ, ಕಾಸ್ಟ್ಲಿಯಾಗಿ ಪರಿಣಮಿಸ್ತಾ ಇದೆ ಕೈಪಾಳ್ಯಕ್ಕೆ ಅನ್ನೋದಂತೂ ಡೌಟೇ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.